ಊಟದ ಆಟ. ಸವಿ ಕನ್ನಡ ಫಸ್ಟ್ ಸ್ಟ್ಯಾಂಡರ್ಡ್ ಥರ್ಡ್ ಲೆಸನ್ ಊಟದ ಆಟ. Subscribe now and press the bell icon. Never miss an update. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಅನ್ನ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಿರಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಅನ್ನ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಿರಿತ್ತು, ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. Subscribe now and press the bell icon. Never miss an update. After a bath. Marigold English First Standard Unit 2nd. After a bath. After a bath I try to wipe myself till I'm dry. Hands to wipe and fingers and toes, and to it legs and a shiny nose. Just think how much less time I take if I were a dog and could shake. Just think how much less time I take if I were a dog and could shake. After a bath I try to wipe myself till I'm dry. Hands to wipe and fingers and toes, and to it legs and a shiny nose. Just think how much less time I take if I were a dog and could shake. Just think how much less time I take if I were a dog and could shake. Press the bell icon. Never miss an update. After a bath I try to wipe myself till I'm dry. Hands to wipe and fingers and toes, and to it legs and a shiny nose. After a bath I try to wipe myself till I'm dry. Hands to wipe and fingers and toes, and to it legs and a shiny nose. Just think how much less time I take if I were a dog and could shake. Just think how much less time I take if I were a dog and could shake. Subscribe now and press the bell icon. Never miss an update. ಗೆಳೆತನ ಸವಿ ಕನ್ನಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಲೆಸನ್ ಗೆಳೆತನ. Subscribe now and press the bell icon. Never miss an update. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಅದಕ್ಕೆ ಒಂಟೆ, ಕುದುರೆಯನ್ನ, ನಾವಿಬ್ಬರು ಸಮಾನರು ಅಲ್ಲವೇ ಎಂದು ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ಆಗ ಅದು
ಆನೆಯನ್ನ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಅವು ಆನೆಯ ಬಳಿಗೆ ಹೋದವು. ಕುದುರೆಯು ಆನೆಯನ್ನ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ, ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನಿಮ್ಮದೇ ಓಟದ ಸ್ಪರ್ಧೆ ಏರ್ಪಡಿಸೋಣ. ಆದರೆ ಸ್ಪರ್ಧೆಯು 2 ಸಲ ಇರಲಿ, ಆನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ, ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದರು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಗೆದ್ದ ಕುದುರೆ, ನೋಡಿದ, ನಾನು ಹೆಚ್ಚು ಅಂತ ಗೊತ್ತಾಯಿತೇ ಎಂದು ಜಂಬದಿಂದ ಹೇಳಿತು. ಆನೆಯು, ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದೂ ಆಗಲಿ, ಆನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. 2ನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳುವ ಜಾಗದಲ್ಲಿ ಏರ್ಪಡಿಸಿತು. ಇಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಅದರ ಮೇಲೆ ಒಂಟೆಗೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟ. 2ನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರು ಅವರದಿರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆಯೇ ಇರಿ, ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಗೆಳೆತನ ಸಹಬಾಳ್ವೆಗೆ ಸೋಪ್. ಧನ್ಯವಾದಗಳು. Subscribe now and press the bell icon. Never miss an update. 3 ಗೊಂಬೆಗಳು. ಪೆರಿವಿಂಕಲ್. ಕನ್ನಡ. 3rd ಸ್ಟ್ಯಾಂಡರ್ಡ್ 5th ಲೆಸನ್. 3 ಗೊಂಬೆಗಳು. Subscribe now and press the bell icon. Never miss an update. ಒಮ್ಮೆ ಭೋಜರಾಜನ ಆಸ್ಥಾನಕ್ಕೆ ಒಬ್ಬ ಅಕ್ಕಸಾಲಿಗ 3 ಗೊಂಬೆಗಳನ್ನು ತಂದ. ಅವೆಲ್ಲವೂ ನೋಡಲು ಒಂದೇ ರೀತಿ ಇದ್ದವು. ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಅಕ್ಕಸಾಲಿಗ ತೋರಿಸಿದನು. ಒಂದು ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಅದರ ಇನ್ನೊಂದು ಕಿವಿಯಿಂದ ಬಂತು. 2ನೇ ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದರೆ ಬಾಯಿಯಿಂದ ಹೊರಬಂತು. 3ನೇ ಗೊಂಬೆಯ ಕಿವಿಯಲ್ಲಿ ದಾರ ಹಾಕಿದಾಗ ಅದು ಹೊರಬರಲಿಲ್ಲ. ಈ ಗೊಂಬೆಗಳಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಗುರುತಿಸಬೇಕೆಂದು ಪ್ರಶ್ನೆಯನ್ನು ಅಕ್ಕಸಾಲಿಗನು ಸಭೆಯ ಮುಂದೆ ಇಟ್ಟನು. ಸಭೆಯಲ್ಲಿ ವಿದ್ವಾಂಸರೆಲ್ಲರೂ ಉತ್ತರಿಸಲಾಗದೆ ಮೌನವಾದರು. ಆಗ ಕಾಳಿದಾಸ ಮುಂದೆ ಬಂದು ಈ ರೀತಿ ಹೇಳಿದ. ಮೊದಲನೇ ಗೊಂಬೆಗೆ ತಾಮ್ರದ ನಾಣ್ಯ, 2ನೇಯದಕ್ಕೆ ಚಿನ್ನದ ನಾಣ್ಯ, 3ನೆಯ ಗೊಂಬೆಗೆ 1,00,000 ವರಹ ಎಂದ. ಭೋಜರಾಜನೊಳಗೊಂಡು ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇದರಲ್ಲಿ ಏನು ಅಂತ ವ್ಯತ್ಯಾಸ ಇದೆ ಎಂದು ಪ್ರಶ್ನಿಸಿದಾಗ ಕಾಳಿದಾಸನು, ಮಹಾರಾಜ, ಮೊದಲ ಬೊಂಬೆಯು ಈ ಕಿವಿಯಲ್ಲಿ ಕೇಳುವುದನ್ನು ಆ ಕಿವಿಯಲ್ಲಿ ಬಿಡುವ ಮನುಷ್ಯನನ್ನು ಸೂಚಿಸುತ್ತದೆ. ಆದ್ದರಿಂದ ಅಂತಹವನ ಬೆಲೆ 1 ತಾಮ್ರದ ನಾಣ್ಯ. 2ನೇ ಗೊಂಬೆ ತಾನು ಕೇಳಿದ್ದನ್ನು ಇತರರಿಗೆ ಹೇಳಬಲ್ಲವನನ್ನು ಸೂಚಿಸುತ್ತದೆ. ಅದಕ್ಕೆ ಅದರ ಬೆಲೆ 1 ಚಿನ್ನದ ನಾಣ್ಯ. 3ನೆಯ ಗೊಂಬೆ ತಾನು ಕೇಳಿದ್ದನ್ನು ಹೃದಯದಲ್ಲಿ ಇರಿಸಿಕೊಳ್ಳಬಲ್ಲ ಮನುಷ್ಯನನ್ನು ಸೂಚಿಸುತ್ತದೆ. ಇದು ಈ ವ್ಯಕ್ತಿಯ ಕರ್ತವ್ಯಶೀಲತೆಯನ್ನು ತೋರಿಸುತ್ತದೆ. ಅವನು ಸದ್ಗುಣದ ಪ್ರತೀಕ. ಆದ್ದರಿಂದ ಅಂಥವನ ಬೆಲೆ 1,00,000 ವರಹ ಎಂದು ಉತ್ತರಿಸಿದ. ಅಕ್ಕಸಾಲಿಗ ಮತ್ತು ಕಾಳಿದಾಸನ ಜಾಣ್ಮೆಯನ್ನು ಎಲ್ಲರೂ ಪ್ರಶಂಸಿಸಿದರು. ಭೋಜರಾಜನು ಇಬ್ಬರಿಗೂ ತಕ್ಕ ಬಹುಮಾನ ಕೊಟ್ಟು ಕಳುಹಿಸಿದನು.
ಜಾಣನಾದವನು ಪ್ರಪಂಚವನ್ನೇ ಗೆಲ್ಲಬಹುದು. ಒಂದು ಸಭೆಯಲ್ಲಿ ಗೆಲ್ಲುವುದು ಅವನ ಸರ್ವೇ ಸಾಮಾನ್ಯ. ನೀತಿ ಗುಟ್ಟು ರಟ್ಟು ಮಾಡಿದರೆ ಜೀವನಕ್ಕೆ ಪೆಟ್ಟು. Subscribe now and press the bell icon. Never miss an update. Unity is strength. Sparkle English 3rd standard 3rd lesson. Unity is strength. Subscribe now and press the bell icon. Never miss an update. Once upon a time, there was a flock of doves that flew in search of food to a far away place. They were led by their king. One day they had flown a long distance and were very tired. The king dove encouraged them to fly a little further. The youngest dove saw some rice scattered on the ground beneath a big banyan tree. I can see some rice beneath that tree. Let us go there. They were all very hungry, so they all landed and began to eat the rice. Suddenly, a net fell over them. They were all trapped. They saw a hunter approaching them with a huge club. Oh my God! A hunter is coming to catch us. Yes, we have been trapped by the hunter. What do we do now? We should have thought of it earlier before landing here. Yes, King, we should have known that rice could possibly not come on its own under a tree. The doves desperately fluttered their wings and tried to get out, but to no avail. All of you calm down. I have an idea. There is great strength in unity. You all follow my instructions. Yes, King, we shall follow your command. Now listen to me carefully. Each one of you pick up a portion of the net. When I say go, we fly up together carrying the net with us. We all are ready, King. On your mark, get set, go. The doves flew up with the net. The hunter looked up in astonishment. Oh no, my prey has gone. I will have to go hungry today. My net has gone too. He started cursing himself. He tried to follow them, but the birds were flying high over the hills and the valleys. They flew to a hill near a city of temples where a mouse lived. He was a faithful friend of the king dove. When the mouse heard the loud noise of their approach, he went into hiding. King dove gently called out to him, "Oh mouse, I am your friend, the king dove." The mouse slowly appeared from his hiding place. He was surprised to see them in the net. "Oh king, I welcome you to my land. But who did this to you? How can I help you?" "We were trapped by the hunter. I request you to call your friends to gnaw at the net and set us free." The mouse immediately called his friends. "Friends, start your work. Let us first free the king." "Not me first. Kindly free my subjects first and then me." "O noble king, we shall do as you say." All the mice began to bite the net, and one by one, all of the doves were freed, including the king dove. Thank you for setting us free. Thanks, my dear friends. Thereafter, they all flew away together, united in their strength. Subscribe now and press the bell icon. Never miss an update. ಹಂಚಿ ತಿನ್ನೋಣ. ಕಲಿ ಕನ್ನಡ 4th standard 3rd lesson. ಹಂಚಿ ತಿನ್ನೋಣ. Subscribe now and press the bell icon. Never miss an update.
ಬಾಲು ಮತ್ತು ಸೇತು ಒಂದೇ ವಠರದಲ್ಲಿ ವಾಸ ಮಾಡುತ್ತಿದ್ದರು. ಬಾಳುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವೆಗೆ ಹಣ್ಣು ನೋಡಿ ಆಸೆಯಾಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. ಏ ಬಾಲು, ಕೊಡು, ಅದು ನನ್ನ ಹಣ್ಣು. ಅಲ್ಲ, ನನ್ನದು. ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಏಯ್, ಯಾವ ಮರದ ಹಣ್ಣು ಅದು? ಯಾವುದೇನು, ಮಾವಿನ ಮರದ್ದು. ಮರ ಇರೋದು ಎಲ್ಲಿ ಹೇಳೋ? ದಾರಿ ಬದಿಲಿ. ಹಣ್ಣು ಎಲ್ಲಿ ಬಿಟ್ಟು ಹೇಳೋ? ಅದು ನಿಮ್ಮ ಹಿತ್ತಲಲ್ಲಿ. ಹೌದು ತಾನೆ? ಅದಕ್ಕೆ ಇದು ನನ್ನ ಹಣ್ಣು, ಕೊಡೋದಿಲ್ಲ, ಹೋಗೋ. ನಾನು ಬೇಯಿಸಿದ ಹಣ್ಣು, ಕೊಡ್ತೀಯೋ ಇಲ್ಲವೋ? ಕೊಡುವುದಿಲ್ಲ. ಏನು ಮಾಡ್ತೀಯಾ? ಸೇತುವೆಗೆ ವಿಪರೀತ ಸಿಟ್ಟು ಬಂತು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ಆಗಲಿಲ್ಲ. ಇಬ್ಬರೂ ಜಗಳವಾಡಿದರು. ನೆಲದ ಮೇಲೆ ಬಿದ್ದು ಹೊರಲಾಡಿದರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಏಕೆ ಮಕ್ಕಳ ಜಗಳ? ನಾನು ಬೇಯಿಸಿದ ಹಣ್ಣು, ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಹಣ್ಣು ಎಲ್ಲಿದೆ ನೋಡುವ? ಅದು ದಾರಿಯಲ್ಲಿ ಬಿದ್ದು ನಜ್ಜುಗುಜ್ಜಾಗಿತ್ತು. ಒಳಗೆ ಮಣ್ಣು ತುಂಬಿತ್ತು. ನೋಡಿದಿರ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು ಜಗಳ ಮಾಡಿ ಏನು ಲಾಭವಾಯಿತು? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಅಲ್ಲವೇ? ಮಕ್ಕಳು ತಲೆ ತಗ್ಗಿಸಿದರು. ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಜಾಣ ಹುಡುಗರು ನೀವು. ನಿಮ್ಮಲ್ಲಿ ತಪ್ಪನ್ನು ತಿದ್ದುಕೊಳ್ಳುವ ಮನಸ್ಸಿದೆ ಅಲ್ಲವೇ? ಹೌದಜ್ಜ. ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು. ಅದನ್ನು ಇಬ್ಬರಿಗೂ ಹಂಚಿಕೊಟ್ಟರು. ಮಕ್ಕಳು ಹಣ್ಣು ತಿಂದು ಜಗಳ ಮರೆತರು. Subscribe now and press the bell icon. Never miss an update. Cooking the Khichdi. 4th Standard, Sparkle English, 3rd Lesson, Cooking the Khichdi. Subscribe now and press the bell icon. Never miss an update. It was a chilly winter day. The ponds were almost frozen. King Akbar and his courtiers were discussing important issues at the court. Birbal was listening to the conversation. In the middle of the discussion, the King Akbar looked at the Birbal. Everyone in the court was very silent. They knew that the king would ask some question to Birbal and puzzle him. They were curious to know the next act of the king. Tell me, Birbal, will a man do anything for a few coins? Yes, Your Majesty, a man can do anything for money. Are you sure? Can a person risk his life for a few coins? Yes, a man can even risk his life for money. The emperor ordered him to prove it. He gave him 2 days' time to bring a man who could do anything for a few coins. The next day, Birbal came to the court along with a poor Brahmin who had merely a penny left with him, and his family was starving. The courtiers were stunned to see the man who was ready to risk his life just for some money. Your Majesty, here is a poor Brahmin. He is ready to do anything for the sake of money. The king was surprised to see that a man could risk his life for a small amount. He turned towards him and explained him what he was supposed to do. He pointed his finger towards the freezing cold water in the pond in the courtyard and ordered, "Stand inside the frozen pond all through the night without any attire if you want the money." The poor Brahmin had no choice. He was badly in need of money.
The whole night he stood inside the pond, shivering very badly. The king had posted 2 guards to keep watch on him. The poor Brahmin returned to the court the next day to receive his reward. Tell me, O poor Brahmin, how could you withstand the extreme temperature all through the night? I could see a faintly glowing light a kilometer away and withstood with that ray of light. King Akbar got very angry. He felt cheated. He refused to pay the Brahmin his reward. You are a cheat. You got warmth from the light and withstood the cold, and that was cheating. But Your Majesty, those lights were very far from me. I could just see the lights. I could not feel the warmth. But the king would not listen to him. All the courtiers also declared him a cheat in one voice. They wished that this time Birbal should fail in his test. They were jealous of him, as the king always praised him for his cleverness. The poor Brahmin could not argue with the king, and so returned home disappointed and barehanded. Birbal tried to explain to the king, but he was in no mood to listen. Birbal then thought of a plan to bring the truth to the notice of the king. He did not go to the court the next day. The king felt restless when he did not find Birbal in the court the next day. He immediately sent a messenger to his house. The messenger came back and told the king that Birbal would come to the court only after cooking his khichdi. As Birbal did not turn up even after 5 days, the king himself went to Birbal's house to see what he was doing. When the king reached his house, he saw that Birbal had lit the fire and kept a pot of uncooked khichdi 2 meters away from it. Akbar questioned him, how will the khichdi get cooked with the fire so far away? What is wrong with you, Birbal? Birbal replied, O my great king of Hindustan, when it was possible for a person to receive warmth from a light that was a kilometer away, then is it not possible for this khichdi, which is just a few meters away from the source of heat, to get cooked? Akbar understood his mistake. He called the poor Brahmin and rewarded him 2,000 gold coins. Thus, the witty Birbal saw to it that the poor Brahmin got justice. Thank you. Subscribe now and press the bell icon. Never miss an update. ವೀರಮಾತೆ ಜೀಜಾಬಾಯಿ ಸವಿ ಕನ್ನಡ 4th ಸ್ಟ್ಯಾಂಡರ್ಡ್ 3rd ಲೆಸನ್ ವೀರಮಾತೆ ಜೀಜಾಬಾಯಿ. Subscribe now and press the bell icon. Never miss an update. ಜೀಜಾಬಾಯಿ ಮತ್ತು ಛತ್ರಪತಿ ಶಿವಾಜಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಬಾ ಕಂದ, ಇಲ್ಲಿ ಕುಳಿತುಕೋ. ಆಗಲಿ ತಾಯಿ. ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ. ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ? ಆಗಲಿ ಮಾತಾಜಿ. ಭವಾನಿ ತಾಯಿಯ ಮೇಲೆ ಆಣೆ, ನೀನು ಕೇಳಿದ್ದನ್ನು ಕೊಡುವೆ. ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ನಾನು ಧನ್ಯ ಕಂದ. ಈಗ ಹೇಳುವೆ ಕೇಳು. ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ. ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಜೀಜಾಬಾಯಿ ಕ್ರಿಸ್ತಶಕ 1594ರಲ್ಲಿ ಲಖೂಜಿ ಜಾಧವರಾವ್ ಅವರ ಮಗಳಾಗಿ ಜನಿಸಿದರು. ಕ್ರಿಸ್ತಶಕ 1603ರಲ್ಲಿ ಶಹಾಜಿಯನ್ನು ವಿವಾಹವಾದರು. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು.
ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾರದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡರು. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿಕೊಂಡರು. ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದರು. ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟರು. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದರು. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದರು. ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದರು. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ಬೆಳೆಸಿದರು. ಶಿವಾಜಿಗೆ ವೀರಪುರುಷ ಕಥೆಗಳನ್ನು ಹೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದರು. ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ, ಸೇವೆ, ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿಸಿದರು. ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದರು. ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದಾರಿದೀಪವಾದರು. ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬ ವಿರುದ್ಧ ಹೋರಾಡಿ ಜಯಗಳಿಸಿದನು. ಜೀಜಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋಷಪಟ್ಟರು. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ಎಂದು ಖುಷಿಪಟ್ಟರು. ಶಿವಾಜಿಯನ್ನು ಆಶೀರ್ವದಿಸಿದರು. ಅಂದು ಅವಳು ಸಹ ರಾಜಮಾತೆ ಎನಿಸಿಕೊಂಡರು. ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ. ಶಿವಾಜಿ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಹಾಸಿಗೆ ಹಿಡಿದರು. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ ಕಂಡರು. ಅನಂತರ ರಾಯಗಢದ ಬಳಿಯಲ್ಲಿರುವ ಪಾಚಾಡ ಎಂಬ ಹಳ್ಳಿಯಲ್ಲಿ 1674ರಲ್ಲಿ ನಿಧನ ಹೊಂದಿದರು. Subscribe now and press the bell icon. Never miss an update. Speak the truth. English reader, first language, 4th standard, 3rd lesson. Speak the truth. Subscribe now and press the bell icon. Never miss an update. Santosh was a student of class 4th. His teacher gave him homework every day. Santosh usually reached home at 4 p.m. He would have his snacks and then do his homework. One day, Santosh returned from school. He was happy to see his cousin Sandhya. She had come to play with him. Santosh played with Sandhya the whole evening. He forgot to do his homework. The next day, his teacher asked him the homework. Santosh did not reply. But suddenly, he thought of an excuse and had fever, madam. The teacher thought it was true and excused him. Now Santosh felt very sad. During the lunch break, he sat under a tree. He did not eat his food. Suguna, Santosh's sister, was studying in 7th standard in the same school. She saw him sitting alone and came to him. "Why are you not eating? You are looking dull. What happened?" she asked. Santosh kept quiet for some time and then started weeping. Suguna waited for her brother to speak. Slowly, Santosh started. "Yesterday, I played with Sandhya.
and forgot to do my homework. But I lied to my teacher. Suguna listened to him patiently. Then she said, "Don't worry, get up. Let us go to your teacher and a mistake before the teacher." Both Santosh and Suguna went to the teacher. The teacher asked, "What do you do? What do you want?" Suguna looked at Santosh. Tears rolled down his cheeks. The teacher asked Santosh, "What makes you weep?" Santosh replied, "Madam, I lied to you in the morning. I was not sick. I played the whole evening and I did not do my homework. Please excuse me." The teacher felt very happy. She consoled him and said, "You have admitted your mistake and now you have told the truth. Being truthful is always good." Thank you. Subscribe now and press the bell icon. Never miss an update. ಅಪಾಯದಿಂದ ಪಾರಾದ ಪಾರಿವಾಳಗಳು. 5th ಸ್ಟ್ಯಾಂಡರ್ಡ್ ಸವಿ ಕನ್ನಡ ಫಸ್ಟ್ ಲೆಸನ್. Subscribe now and press the bell icon. Never miss an update. ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಕಾಳಿನ ಆಸೆಗಾಗಿ ಪಾರಿವಾಳಗಳು ಪುರ್ ಎಂದು ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿಕೊಂಡವು. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು, ಆದರೆ ಸಾಧ್ಯವಾಗಲಿಲ್ಲ. ಅದೇ ಸಮಯಕ್ಕೆ ಕಾಗೆಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅದು ಬಲೆಗೆ ಸಿಕ್ಕಿಬಿದ್ದಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು. ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಹುರಿದುಂಬಿಸಿತು. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು. ಇಲಿಗಳ ಸಹಾಯ ಬೇಡಿದವು. ಇಲಿಗಳು ತಮ್ಮ ಹಲ್ಲುಗಳಿಂದ ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿ ಹೋದವು. ಧನ್ಯವಾದಗಳು. Subscribe now and press the bell icon. Never miss an update.